ಹಾಯ್ ವೆಲ್ಕಮ್ ಬ್ಯಾಕ್ ಟು ಸೋನು ರಾಜ್ ಮಿನಿ ವ್ಲಾಗ್ಸ್. ನಮ್ಮ ಚಾನಲ್ ಏನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಮಶ್ರೂಮ್ನ ತೊಗೊಂಡಿದ್ದೆ ಡಿಮಾರ್ಟಲ್ಲಿ ತಂದಿದ್ದೀವಿ. ಇವಾಗ ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂಥೇಳಿ ನೋಡೋಣ. ನೋಡಿ, ಒಂದು ಬೌಲಲ್ಲಿ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಬಿಟ್ಟು ಸಾಲ್ಟನ್ನು ಹಾಕಿಬಿಟ್ಟು ನಾವು ನೀಟಾಗಿ ಎಲ್ಲವನ್ನ ಕ್ಲೀನ್ ಮಾಡಬೇಕು. ಈ ಥರ ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ನಾನು ಮತ್ತೊಮ್ಮೆ ಇದನ್ನು ಇನ್ನೂ ಸ್ವಲ್ಪ ಉಗುರು ಬೆಚ್ಚಗೆ ನೀರಿದ್ದರೆ ಸಾಕು, ಜಾಸ್ತಿ ಬಿಸಿ ನೀರು ಬೇಡ. ಉಗುರು ಬೆಚ್ಚಗೆ ನೀರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ನಾವು ಮಣ್ಣಿರುತ್ತೆ ಮಶ್ರೂಮು, ಈ ರೀತಿ ನೀಟಾಗಿ ಎಲ್ಲವನ್ನ ಕ್ಲೀನ್ ಮಾಡ್ಕೋಬೇಕು. ನೋಡಿ, ನಾನು 2 ಸಾರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಒಂದೊಂದು ಪದರ ಇರುತ್ತೆ, ಅದನ್ನು ತೆಗಿತಾ ಹೋಗಬೇಕು. ಒಂದು ಚಾಕು ಅಥವಾ ಸಣ್ಣದಾಗಿ ಕತ್ತರಿ ತಗೊಂಡು ಈ ರೀತಿ ನೀಟಾಗಿ ಒಂದೊಂದು ಪದರ ಇರುತ್ತೆ, ಅದನ್ನು ಮೇಲಿಂದ ನೀಟಾಗಿ ತೆಗೆದುಬಿಟ್ಟು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಮಶ್ರೂಮ್ ಕ್ಲೀನ್ ಆಗುತ್ತೆ, ಚೆನ್ನಾಗಿರುತ್ತೆ. ಮಶ್ರೂಮ್ ಗೊಜ್ಜಾಗಲಿ, ಮಶ್ರೂಮ್ ಬಿರಿಯಾನಿ ಆಗಲಿ, ಭಾಳಷ್ಟು ರೆಸಿಪಿನ ನಾವು ಮಶ್ರೂಮಿಂದ ಮಾಡ್ಕೊಳ್ಬೋದು. ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂಥೇಳಿ ಮಶ್ರೂಮ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಕೆಲವೊಬ್ಬರು ನಮ್ಮ ಮಶ್ರೂಮ್ ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥೇಳಿ ಮಶ್ರೂಮ್ನ ತೊಗೊಂಡು ಬಂದು ಅಡುಗೆನ ಮಾಡಲ್ಲ. ಹಾಗಾಗಿ ಯಾವ ರೀತಿ ಕ್ಲೀನ್ ಮಾಡೋದು ಅಂಥೇಳಿ ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಮೇಲಿಂದ ಒಂದು ಪದರ ಇರುತ್ತಲ್ಲ, ಅದನ್ನು ನೀಟಾಗಿ ತಗೊಂಡ್ರೆ ಆಯಿತು, ಕ್ಲೀನ್ ಆಗುತ್ತೆ. ಇದೇ ರೀತಿ ಎಲ್ಲವನ್ನು ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ, ನಾನು ಯಾವ ರೀತಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಂಥೇಳಿ ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದರಲ್ಲಿ ವಾಶ್ ಮಾಡಿಕೊಂಡ್ರೆ ಮಣ್ಣಿರುತ್ತಲ್ವ, ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಈ ರೀತಿ ಮೇಲಿನ ಪದರ ಎಲ್ಲ ತೆಗೆದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಎಲ್ಲವನ್ನು ಇದೇ ರೀತಿ ನಾನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದನ್ನು ಮಶ್ರೂಮ್ ಯೂಸ್ ಮಾಡಿಕೊಂಡು ನಾವು ಅಡುಗೆ ಮಾಡಿಕೊಂಡ್ರೆ. ಇವಾಗ ನೋಡಿ, ನಾನು ಎಲ್ಲವನ್ನು ಈ ರೀತಿ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಇವಾಗ ಮಶ್ರೂಮ್ನ ಈ ರೀತಿ ಕ್ಲೀನ್ ಮಾಡಿದ್ದೀನಿ. ಯಾರಿಗೆಲ್ಲ ಮಶ್ರೂಮ್ ಇಷ್ಟ, ಕ್ಲೀನ್ ಮಾಡೋಕ್ಕೆ ಬರಲ್ಲ ಅಂಥೇಳಿ ಅವಾಯ್ಡ್ ಮಾಡ್ತಾರೆ. ಈ ರೀತಿ ನೀಟಾಗಿ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.